ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ವಿಶ್ವದ ಅತ್ಯಂತ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಗ್ರಸ್ಥಾನ ಪಡೆದಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ ಅನ್ನೋ ಸಂಸ್ಥೆ ನಡೆಸಿದ್ದ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಸಮೀಕ್ಷೆಯ ಪ್ರಕಾರ ಮೋದಿ 75% ಅಪ್ರೂವಲ್ ರೇಟಿಂಗ್ ಪಡೆಯುವ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು, ಅವರವರ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ವಿಶ್ವದಲ್ಲೇ ಅತಿ ಹೆಚ್ಚಿನ ಪ್ರಮಾಣದ ಅಂಕಗಳನ್ನು ಪಡೆದಿದ್ದಾರೆ ಅಂತ ಮಾರ್ನಿಂಗ್ ಕನ್ಸಲ್ಟ್ ಹೇಳಿದೆ. ಏನು, ಮೋದಿ ನಂತರ ಮೆಕ್ಸಿಕೋ ಅಧ್ಯಕ್ಷ ಆಂಡ್ರೆಸ್ ಮ್ಯಾನ್ಯುಯಲ್ ಲೋಪೆಜ್ ಒಬ್ರಡಾರ್ 63% ರೇಟಿಂಗ್ನೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ 58% ರೇಟಿಂಗ್ ಪಡೆದು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಇಟಲಿ ಪ್ರಧಾನಿ ಮಾರಿಯೋ ಡ್ರಾಗಿ 54% ರೇಟಿಂಗ್ ಪಡೆದು 4ನೇ ಸ್ಥಾನ. ನಂತರ ಸ್ವಿಟ್ಜರ್ಲ್ಯಾಂಡ್ ಲೀಡರ್ ಎಗ್ನಾಜಿಯೋ ಕ್ಯಾಸಿಸ್ ಟಾಪ್ 5ರಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ಇದೇ ಪಟ್ಟಿಯಲ್ಲಿ ಸ್ವೀಡನ್ ಪ್ರಧಾನಿ ಮ್ಯಾಗ್ಡಲೆನಾ ಆಂಡರ್ಸನ್ 6ನೇ ಸ್ಥಾನದಲ್ಲಿದ್ದರೆ ಬೆಲ್ಜಿಯಂ, ಬ್ರೆಜಿಲ್ ನಾಯಕರು ಆ ನಂತರದ ಸ್ಥಾನದಲ್ಲಿದ್ದಾರೆ. ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈ ಪಟ್ಟಿಯಲ್ಲಿ ಮೋದಿಗಿಂತ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಕಮ್ಮಿ, ಅಂದರೆ 41% ರೇಟಿಂಗ್ನೊಂದಿಗೆ 9ನೇ ಸ್ಥಾನದಲ್ಲಿದ್ದಾರೆ. ಏನು, ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೂ, ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದಾ, ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್, ಜರ್ಮನಿಯ ಚಾನ್ಸಲರ್ ಒಲಾಫ್ ಶೋಲ್ಸ್, ಬ್ರಿಟನ್ನ ಬೋರಿಸ್ ಜಾನ್ಸನ್ ಸೇರಿದಂತೆ ಹಲವು ನಾಯಕರು ಈ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಸಮೀಕ್ಷೆಯಲ್ಲಿ ಚೀನಾ ಮತ್ತು ರಷ್ಯಾ ನಾಯಕರನ್ನ ಇನ್ಕ್ಲೂಡ್ ಮಾಡಿಲ್ಲ. ಜಗತ್ತಿನ 22 ಪ್ರಮುಖ ದೇಶಗಳ ನಾಯಕರನ್ನ ಇದರಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ, ರಷ್ಯಾ, ಚೀನಾ ಬಿಟ್ಟು. ಅದರಲ್ಲಿ ಮೋದಿ ಫಸ್ಟ್ ಅಂತ ಈ ಸಂಸ್ಥೆ ಹೇಳಿದೆ. ಅಂದಹಾಗೆ ಕಳೆದ ಸೆಪ್ಟೆಂಬರ್ನಲ್ಲೂ ಕೂಡ ಈ ರೇಟಿಂಗ್ಸ್ ಅನ್ನು ಕೊಡಲಾಗಿತ್ತು. ಆಗ ಭಾರತದ ಸ್ಯಾಂಪಲ್ ಸೈಜ್ 2126 ಇತ್ತು. ಅಂದರೆ ಇದೇ ಸಂಸ್ಥೆ ಮಾಡಿದ್ದ ಆ ಸಮೀಕ್ಷೆಯಲ್ಲಿ 2126 ಜನರ ಅಭಿಪ್ರಾಯ ಪಡೆಯಲಾಗಿತ್ತು. ಆದರೆ ಈಗ ಎಷ್ಟು ಸ್ಯಾಂಪಲ್ ಸೈಜ್ ಅಂತ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಈಗ ಶುರುವಾಗತ್ತೆ. ಈಗ ಒಂದಷ್ಟು ಜನ ಹೋ ಜೈ ಮೋದಿಜಿ ಅಂತ ಹೋದ್ರೆ ಎಲ್ಲ ಫೇಕು, ದುಡ್ಡು ಕೊಟ್ಟು ಹಾಕ್ಸಿದ್ದು ಅಂತ ಇನ್ನೊಂದಷ್ಟು ಜನ ಹೊರಡ್ತಾರೆ. ಇದು ಹಾಗೆ ಭಾರತದಲ್ಲಂತೂ ತುಂಬಾ ಸರ್ವೇ ಸಾಮಾನ್ಯ. ಯಾವುದೋ ಒಂದು ಇಂಟರ್ನ್ಯಾಷನಲ್ ಏಜೆನ್ಸಿ, ನ್ಯೂಸ್ ಪೇಪರ್ ತಮ್ಮ ಪರವಾಗಿ ಏನಾದರೂ ವರದಿ ಮಾಡಿದಾಗ, ಅಂಕಿಅಂಶ ಕೊಟ್ಟಾಗ, ಸೂಪರ್ ನೋಡ್ರಿ ಫಾರಿನ್ ಅವರೇ ಹೇಳ್ತಾರೆ ನೋಡಿ ಹೆಂಗ್ ಗ್ರೇಟ್ ನಾವು ಅಂತ. ಅದೇ ವಿದೇಶಿ ಪತ್ರಕರ್ತರು ಅಥವಾ ಮಾಧ್ಯಮ ಸಂಸ್ಥೆಗಳು, ಏಜೆನ್ಸಿಗಳು ನೆಗೆಟಿವ್ ಆಗಿ ಹೇಳಿದಾಗ ಆಂಟಿ ನ್ಯಾಷನಲ್ಸ್, ದೇಶ ವಿರೋಧಿಗಳು, ಇವರು ಭಾರತ ವಿರೋಧಿಗಳು, ಇವರು ದುಡ್ಡು ಕೊಟ್ಟು ಮಾಡಿಸಲಾಗಿದೆ ಅಂತ. ಇತ್ತೀಚೆಗೆ ನೀವು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಲೇಖನ ಬಂದಾಗ ಬಿಜೆಪಿ ಏನು ಹೇಳ್ತು, ಪೇಯ್ಡ್, ದುಡ್ಡು ಕೊಟ್ಟು ಮಾಡಿಸಿದ್ರು ಅಂತ ಹೇಳ್ತು. ಅದೇ ಈ ಹಿಂದೆ ಇದೇ ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟ ಹಾಗೆ, ಬಿಜೆಪಿ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ 1-2 ಬಾರಿ ಆದರೂ ಆರ್ಟಿಕಲ್ ಬಂದಿದೆ. ಆವಾಗೆಲ್ಲ ಬಿಜೆಪಿಯವರು ಸುದ್ದಿಗೋಷ್ಠಿ ನಡೆಸಿ, ನೋಡಿದ್ರ ಅಲ್ಲಿ ಬಂದಿದೆ, ನೋಡಿದ್ರ ನಮ್ಮವರಿಗೆ ಅರ್ಥ ಆಗಲ್ಲ, ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ರು. ಇವಾಗಲೂ ಕೂಡ ಇದೇ ಆಗುತ್ತೆ. ಒಂದಷ್ಟು ಜನರ ಪಾಲಿಗೆ ಇದು ಫೇಕ್, ದುಡ್ಡು ಕೊಟ್ಟು ಮಾಡಿಸಿರೋದು, ಮತ್ತೊಂದಷ್ಟು ಜನರ ಪಾಲಿಗೆ ಇದು ಜೈ ಮೋದಿಜಿ ಆಗುತ್ತೆ. ಕಲ್ತಿರೋ ದುರ್ಬುದ್ಧಿ ಬಿಡುವಂದ್ರೆ ನಾನು ಊರು ಬಿಟ್ಟರು ಜೀವ ಬಿಟ್ಟರು ಬಿಡಲ್ಲ ಅನ್ನೋ ಮಾತು ಚೀನಾ ನೋಡಿನೇ ಹೇಳಿರಬೇಕು ಅನಿಸುತ್ತೆ. ಗಡಿಯಲ್ಲಿ ಶಾಂತಿ ಕಾಪಾಡಿ ಗಡಿಯಿಂದ ದೂರ ಇರಿ ಅಂತ ಭಾರತಕ್ಕೆ ಉಪದೇಶ ಮಾಡೋ ಚೀನಿಯರು ಅವರು ಮಾಡೋದಿಲ್ಲ ಬರೀ ಕೆಟ್ಟ ಕೆಲಸನೇ. ಈಗ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನಾ ಅಕ್ರಮವಾಗಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಬೆಳಕಿಗೆ ಬರ್ತಾ ಇದೆ. ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯ ನಿವಾಸಿಗಳು ಚಗ್ಲಗಾಮ್ ಬಳಿಯ ಡೆಲ್ಟಾ 6 ಬಳಿ ಚೀನಾದ ಸೇನೆಗೆ ಸೇರಿದ ಯಂತ್ರೋಪಕರಣಗಳು ಕೆಲಸವನ್ನು ಮಾಡ್ತೇವೆ, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೇವೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದೃಶ್ಯಗಳನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಆಗಸ್ಟ್ 11, 2022ರಂದು ಈ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಅಲ್ಲಿನ ಸ್ಥಳೀಯರು ಚೀನಾದ ಕುತಂತ್ರದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿದೆ. ಭಾರತೀಯ ಫುಟ್ಬಾಲ್ ಸಂಸ್ಥೆ ಮೇಲೆ ಫಿಫಾ ಹೇರಿದ ಬ್ಯಾನ್ ಅನ್ನು ತೆರವುಗೊಳಿಸಲಾಗಿದೆ. ಇದರೊಂದಿಗೆ ಅಂಡರ್-17 ಮಹಿಳಾ ವಿಶ್ವಕಪ್ 2022ರ ಆತಿಥ್ಯ ಭಾರತಕ್ಕೆ ಸಿಗೋದು ಪಕ್ಕಾ ಆಗಿದೆ. ಅಂದಹಾಗೆ ಸಂಸ್ಥೆಯ ಆಡಳಿತದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಇದೆ ಅಂತ ಹೇಳಿ ಭಾರತ ಫುಟ್ಬಾಲ್ ತಂಡವನ್ನು ಫಿಫಾ ರದ್ದುಗೊಳಿಸಿತ್ತು. ಬಳಿಕ ಕೇಸ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಮತ್ತಷ್ಟು ಡಿಸ್ಕಷನ್ಗೆ ಒಳಪಡಿತು. ಅಲ್ಲಿ AIFFನ ಆಡಳಿತ ವ್ಯವಹಾರಗಳನ್ನು ನಡೆಸೋಕೆ ನೇಮಿಸಲಾಗಿದ್ದ 3 ಸದಸ್ಯ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿತು. ಇದರ ಬೆನ್ನಲ್ಲೇ ಈಗ ತಕ್ಷಣವೇ ಜಾರಿಗೆ ಬರುವಂತೆ AIFF ಮೇಲಿನ ರದ್ದತಿಯ ನಿರ್ಬಂಧವನ್ನು ತೆಗೆದುಹಾಕೋಕೆ ನಿರ್ಧಾರ ಮಾಡಿರುವುದಾಗಿ ಫಿಫಾ ಕೌನ್ಸಿಲ್ ಹೇಳಿದೆ. ರಷ್ಯಾದ ತೈಲ ಬೆಲೆಯನ್ನು ಡಿಸೈಡ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಒಳ್ಳೆ ಆಸಕ್ತಿ ತೋರಿಸಿದೆ ಅಂತ ಅಮೆರಿಕದ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಟ್ರೆಜರಿ ವ್ಯಾಲಿ ಅಡಿಯೆಮೋ ಹೇಳಿದ್ದಾರೆ. ತನ್ನ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಇಂಧನವನ್ನು ಒದಗಿಸುವ ಉದ್ದೇಶವನ್ನು ಭಾರತ ಹೊಂದಿದೆ. ಭಾರತದ ಈ ಉದ್ದೇಶಕ್ಕೆ ನಮ್ಮ ಪ್ರಸ್ತಾವನೆ ಸೂಕ್ತವಾಗಿರೋದ್ರಿಂದ ಅವರು ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದ್ದಾರೆ.
ನಾವು ಅವರಿಗೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಮಾತುಕತೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ರಷ್ಯಾದ ತೈಲ ಬೆಲೆ ಕಮ್ಮಿ ಇರುವುದಕ್ಕೆ ಭಾರತ ಮತ್ತು ಇತರ ದೇಶಗಳು ರಷ್ಯಾದಿಂದ ತೈಲ ಖರೀದಿಯನ್ನು ಹೆಚ್ಚು ಮಾಡಿವೆ. ಆದರೆ ಬೆಲೆಯನ್ನು ಲಿಮಿಟ್ ಮಾಡೋಕೆ ಅಮೆರಿಕ ಮುಂದಾಗಿದ್ದು, ಇದರಿಂದ ರಷ್ಯಾದ ಆದಾಯ ಕಮ್ಮಿ ಆಗೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಲಾಗುತ್ತೆ. ಅಂದರೆ ರಷ್ಯಾ ಜೊತೆ ವ್ಯಾಪಾರ ಮಾಡಿ, ಆದರೆ ಇದಕ್ಕಿಂತ ಜಾಸ್ತಿ ರೇಟ್ ಕೊಟ್ಟು ಖರೀದಿ ಮಾಡಬೇಡಿ, ಇನ್ನೂ ಕಮ್ಮಿ ಖರೀದಿ ಮಾಡಿ ಅನ್ನೋ ಲೆಕ್ಕದಲ್ಲಿ ಪ್ಲಾನ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ರೇಟನ್ನು ಲಿಮಿಟ್ ಮಾಡೋದು, ಅದಕ್ಕಿಂತ ಹೆಚ್ಚಿದ್ರೆ ಖರೀದಿ ಮಾಡಬಾರ್ದು, ಅದಕ್ಕಿಂತ ಕಮ್ಮಿ ಇದ್ರೆ ಖರೀದಿ ಮಾಡ್ಬೋದು ಅಂತ. ಸೊ ಅಮೆರಿಕಗೆ ತೈಲ ವ್ಯಾಪಾರ ನಡೆದರೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗದಂತೆ ನೋಡಿಕೊಳ್ಳೋದು ಅಮೆರಿಕದ ಪ್ಲಾನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ದೀರ್ಘ ಪ್ರತಿಭಟನೆ, ಹಿಂಸಾಚಾರ, ದಿನಬಳಕೆ ವಸ್ತುಗಳ ಆಮದುಗಳ ಬ್ಯಾನ್ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಬಿಕ್ಕಟ್ಟನ್ನು ಫೇಸ್ ಮಾಡ್ತಿರೋ ಶ್ರೀಲಂಕಾದಲ್ಲಿ ಮಕ್ಕಳು ಹಸಿವಿನಿಂದ ಮಲಗ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಜೊತೆಗೆ ದಕ್ಷಿಣ ಏಷ್ಯಾದ ಇನ್ನುಳಿದ ದೇಶಗಳು ಕೂಡ ಇದೇ ರೀತಿ ಸಮಸ್ಯೆಯನ್ನು ಫೇಸ್ ಮಾಡೋ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಆಮದು ವಸ್ತುಗಳನ್ನು ಖರೀದಿಸೋಕೆ ವಿದೇಶಿ ಕರೆನ್ಸಿ ಖಾಲಿಯಾಗಿದೆ ಅವರ ಹತ್ರ. ಇದರ ಪರಿಣಾಮ ದೇಶ ಆಹಾರ, ಇಂಧನ ಮತ್ತು ಇತರ ಅಗತ್ಯ ವಸ್ತುಗಳ ಕೊರತೆಯನ್ನು ಫೇಸ್ ಮಾಡ್ತಾ ಇದೆ. ಶ್ರೀಲಂಕಾದ ಆರ್ಥಿಕ ಸ್ಥಿತಿ ಅತ್ಯಂತ ಕೆಟ್ಟ ಕುಸಿತವನ್ನು ಕಂಡಿದೆ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಅಲ್ಲಿನ ಕುಟುಂಬಗಳು ನಿಯಮಿತ ಊಟವನ್ನು ಬಿಟ್ಟು ತೀವ್ರ ಸಂಕಷ್ಟವನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಯುನಿಸೆಫ್ನ ದಕ್ಷಿಣ ಏಷ್ಯಾದ ಉಸ್ತುವಾರಿ ನೋಡಿಕೊಳ್ಳೋ ಜಾರ್ಜ್ ಲಾರಿಯಾ ಅಡ್ಜಯ್ ಈ ಬಗ್ಗೆ ಮಾತನಾಡಿದ್ದು, ಲಂಕಾ ಮಕ್ಕಳು ಹಸಿವಿನಿಂದ ಮಲಗ್ತಾ ಇದ್ದಾರೆ, ಅವರ ಮುಂದಿನ ಊಟ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಅವರು ತುಂಬ ಆಹಾರದ ಸಂಕಷ್ಟವನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಯುಕ್ರೇನ್ ಮೇಲೆ ರಷ್ಯಾ ಆಕ್ರಮಣದ ಹಿನ್ನೆಲೆಯಲ್ಲಿ ಹೆಚ್ಚುತ್ತಿರುವ ಇಂಧನ ಬೆಲೆಗಳು ಈ ಪ್ರದೇಶದಲ್ಲಿರೋ ಇನ್ನುಳಿದ ಆರ್ಥಿಕತೆಗಳನ್ನು ಕೂಡ ಮತ್ತಷ್ಟು ಜರ್ಜರಿತ ಮಾಡೋ ಸಾಧ್ಯತೆ ಇದೆ. ಈ ಪ್ರದೇಶದ ಇತರ ದೇಶಗಳು ತಮ್ಮದೇ ಆದ ಪೌಷ್ಟಿಕಾಂಶದ ಬಿಕ್ಕಟ್ಟನ್ನು ಫೇಸ್ ಮಾಡಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಫ್ಲೋರಿಡಾ ಮನೆಯಲ್ಲಿ ಸಿಕ್ಕಿದ ಕೆಲ ಡಾಕ್ಯುಮೆಂಟ್ಗಳು ಗುಪ್ತಚರ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಅಲ್ಲಿನ ನ್ಯಾಯಾಂಗ ಇಲಾಖೆ ಬಹಿರಂಗಪಡಿಸಿದೆ. ಅಂದಹಾಗೆ ಟ್ರಂಪ್ರ ಫ್ಲೋರಿಡಾ ಮನೆ ಮೇಲೆ ದಾಳಿ ಮಾಡಿದ್ದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಒಟ್ಟು 11 ಸೆಟ್ ಟಾಪ್ ಸೀಕ್ರೆಟ್ ಡಾಕ್ಯುಮೆಂಟ್ಗಳನ್ನು ವಶಕ್ಕೆ ಪಡ್ಕೊಂಡಿತ್ತು. ಇದೀಗ ಅದರಲ್ಲಿ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ಇದಾವೆ ಅಂತ ಹೇಳಲಾಗಿದೆ. ಟ್ರಂಪ್ ಅಧ್ಯಕ್ಷ ಹುದ್ದೆಯಿಂದ ಇಳಿದುಕೊಂಡು ಮನೆಗೆ ಹೋಗಬೇಕಾದ್ರೂ ಕೂಡ ಅದನ್ನು ಹೊತ್ಕೊಂಡು ಮನೆಗೆ ಯಾಕೆ ಹೋಗಿದ್ರು ಅನ್ನೋದು ಬಹಳ ನಿಗೂಢವಾಗಿದೆ. ಇಲ್ಲಿ ದೇಶದ ಮುಖ್ಯಸ್ಥ ಸ್ಥಾನದಲ್ಲಿರೋರು ದೇಶದ ಭದ್ರತೆ ವಿಚಾರದಲ್ಲಿ ರಾಜಿ ಆಗಬಾರ್ದು, ಅಧಿಕಾರದ ಗೋಪ್ಯತೆಯನ್ನು ಕಾಪಾಡಬೇಕು. ಅದನ್ನು ಟ್ರಂಪ್ ತಪ್ಪಾಗಿ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಗೋಪ್ಯತೆಯನ್ನು ಕಾಪಾಡೋದು ಅಂದರೆ ಅಧಿಕಾರದಿಂದ ಇಳಿದು ಹೋಗಬೇಕಾದ್ರೆ ಅದನ್ನು ಪೂರ್ತಿ ಮನೆಗೆ ಹೊತ್ಕೊಂಡೋಗಿ ಕಾಪಾಡೋದು ಅಂತ ಟ್ರಂಪ್ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇಲ್ಲಿ ಅಷ್ಟು ಪೆದ್ದ ಅಲ್ಲ ಟ್ರಂಪ್. ಬಹುಶಃ ಅದರಲ್ಲಿ ಏನಾದರೂ ಕೂಡ ಅವರಿಗೆ ಸಮಸ್ಯೆ ಆಗುವಂಥ ವಿಚಾರಗಳು ಇದ್ದು ಅದು ನೆಕ್ಸ್ಟ್ ಬರೋರು ಕೈಗೆ ಸಿಗಬಾರ್ದು ಅಂತ ಹೊತ್ಕೊಂಡು ಹೋಗಿದ್ದಾರಾ ನೋಡಬೇಕಿನ್ನು. ಯುಕ್ರೇನ್ ನ್ಯಾಟೋ ಸೇರೋ ಯೋಚನೆಯನ್ನು ಕೈಬಿಟ್ಟರೂ ಕೂಡ ರಷ್ಯಾ ತನ್ನ ಆಕ್ರಮಣವನ್ನು ನಿಲ್ಲಿಸೋದಿಲ್ಲ ಅಂತ ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮೆಡ್ವೆಡೇವ್, ಆಕ್ರಮಣದ ಮುನ್ನವೇ ನಾವು ಅಂದರೆ ರಷ್ಯಾ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಜೆಲೆನ್ಸ್ಕಿ ಜೊತೆಗೆ ಮಾತುಕತೆ ನಡೆಸೋಕೆ ರೆಡಿ ಇದ್ವಿ. ಆದರೆ ಆ ಟೈಮಲ್ಲಿ ಯುಕ್ರೇನ್ ನ್ಯಾಟೋ ಮೆಂಬರ್ಶಿಪ್ ಪಡೆಯೋದನ್ನು ರಷ್ಯಾ ಒಪ್ಪಲ್ಲ ಅಂತ ಕ್ಲಿಯರಾಗಿ ಹೇಳಿತ್ತು. ಆದರೆ ಯುಕ್ರೇನ್ ಕಿವಿನೇ ಕೊಡಲಿಲ್ಲ, ಮೊಂಡು ಬುದ್ಧಿ ಮಾಡಿ ಅವ್ರು ಇಷ್ಟ ಬಂದಂಗೆ ಮಾಡಿದ್ರು. ಈಗ ಅದು ತನ್ನ ಯೋಜನೆಯಿಂದ ಹಿಂದೆ ಸರಿಯುತ್ತಂದರೂ ಕೂಡ ನಾವು ನಮ್ಮ ಯೋಜನೆಯಿಂದ ಹಿಂದೆ ಸರಿಯಲ್ಲ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುಕ್ರೇನನ್ನು ನಾಸಿಗಳಿಂದ ಮುಕ್ತಗೊಳಿಸಬೇಕು ಅಂತ ಬಯಸಿದ್ದಾರೆ. ಸೊ ನಾವು ನಮ್ಮ ಗುರಿಯನ್ನು ಅಚೀವ್ ಮಾಡೋವರೆಗೂ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಜರ್ಮನಿಯಲ್ಲಿರೋ ಯುಕ್ರೇನ್ ಪಡೆಗಳ ಮೇಲೆ ರಷ್ಯಾ ಗುಪ್ತಚರ ಸೇವೆ ಗೂಢಚಾರಿಕೆ ಮಾಡಿದೆ ಅಂತ ಜರ್ಮನಿಯ ಭದ್ರತಾ ಪಡೆಗಳು ಆರೋಪ ಮಾಡಿದ್ದಾರೆ. ಅಂದಹಾಗೆ ಯುಕ್ರೇನ್ ಯೋಧರು ಪಾಶ್ಚಿಮಾತ್ಯ ದೇಶಗಳು ಒದಗಿಸಿರೋ ಶಸ್ತ್ರಾಸ್ತ್ರಗಳ ಬಳಕೆ ಹಾಗೂ ಇನ್ನಿತರ ತರಬೇತಿಯನ್ನು ಕೊಡೋಕೆ ಅಲ್ಲಿ ಜರ್ಮನಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ರಷ್ಯಾ ಈ ಗೂಢಚಾರಿಕೆ ಕೆಲಸ ಮಾಡಿದೆ ಅನ್ನೋದು ಜರ್ಮನಿ ಆರೋಪ. ಇತ್ತ ರಷ್ಯಾ ದಾಳಿಯಿಂದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಂಪರ್ಕ ಕಟ್ ಆಗಿದ್ದ ಝಪೋರಿಜಿಯಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ 6 ರಿಯಾಕ್ಟರ್ಗಳಲ್ಲಿ 2 ಮತ್ತೆ ಗ್ರಿಡ್ಗೆ ರೀಕನೆಕ್ಟ್ ಮಾಡಲಾಗಿದೆ. ಆದರೂ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಪರಿಸ್ಥಿತಿ ಅಪಾಯಕಾರಿನೇ ಇದೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಕೊರೋನಾ ಲಸಿಕೆ ವಿಚಾರವಾಗಿ ಅಮೆರಿಕದ ದಿಗ್ಗಜ ಲಸಿಕಾ ತಯಾರಿಕಾ ಕಂಪನಿ ಮಾಡರ್ನಾ ಮತ್ತೊಂದು ಲಸಿಕಾ ತಯಾರಿಕಾ ಕಂಪನಿಯಾದ ಫೈಜರ್ ವಿರುದ್ಧ ಕೇಸ್ ಹಾಕಿದೆ. ತಮ್ಮ ಕೊರೋನಾ ಶಾಟ್ ಅನ್ನು ಅಂದರೆ ಕೊರೋನಾ ಲಸಿಕೆಯನ್ನು ಡೆವಲಪ್ ಮಾಡುವಲ್ಲಿ ಫೈಜರ್ ನಮ್ಮ ಪೇಟೆಂಟ್ಗಳನ್ನು, ನಮ್ಮ ಟೆಕ್ನಾಲಜಿಯನ್ನು ಕದ್ದಿದ್ದಾರೆ ಅಂತ ಮಾಡರ್ನಾ ಆರೋಪಿಸಿದೆ. 2010ರಿಂದ 2016 ಮಧ್ಯೆ ಮೆಸೆಂಜರ್ RNA ಅಥವಾ mRNA ಟೆಕ್ನಾಲಜಿ ಕುರಿತ ಪೇಟೆಂಟ್ ಮಾಡರ್ನಾ ಪಡೆದಿತ್ತು. ಆದರೆ ಫೈಜರ್ ಹಾಗೂ ಬಿಯೋನ್ಟೆಕ್ ಈ ಟೆಕ್ನಾಲಜಿಯನ್ನು ನಮ್ಮ ಪರ್ಮಿಷನ್ ಪಡೆದೇನೆ ಕಾಪಿ ಮಾಡಿ ಲಸಿಕೆ ಮಾಡಿದ್ದಾರೆ ಅಂತ ದೂರು ದಾಖಲು ಮಾಡಿದೆ ಮಾಡರ್ನಾ.
ಕಳೆದ ತಿಂಗಳು ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರ ಹತ್ಯೆ ಮಾಡಿದ್ದ ಆರೋಪಿ ತಾನು ಯಾಕೆ ಈ ರೀತಿ ಮಾಡಿದೆ ಅನ್ನೋದನ್ನ ಹೇಳಿದ್ದಾನೆ. ಅಲ್ಲಿನ ವಿವಾದಾತ್ಮಕ ಯೂನಿಫಿಕೇಶನ್ ಚರ್ಚ್ಗೆ ಆತನ ತಾಯಿ ದೊಡ್ಡ ಪ್ರಮಾಣದ ದೇಣಿಗೆಯನ್ನು ಕೊಟ್ಟಿದ್ರು. ಇದರಿಂದ ಇಷ್ಟು ದಿನ ಜೀವನದಲ್ಲಿ ಆರಾಮಾಗಿದ್ದ ಆರೋಪಿ ತೆತ್ಸುಯ ಯಮಗಾಮಿ ಈಗ ಬಡವನಾಗ್ಬಿಟ್ಟ ಅಂತೆ, ನಿರ್ಲಕ್ಷ್ಯಕ್ಕೊಳಗಾಗ್ಬಿಟ್ಟನಂತೆ. ಇದರಿಂದ ಆತ ತುಂಬ ಸಿಟ್ಟಾಗಿದ್ದ ಅಂತ ಹೇಳ್ಕೊಂಡಿದ್ದಾನೆ. ಈ ಹಿಂದೆ ಕೂಡ ಹೇಳಿಕೆ ಕೊಟ್ಟಿದ್ದ, ಇದನ್ನು ಮತ್ತೆ ಅದನ್ನು ರಿಪೀಟ್ ಹೇಳಿದ್ದಾನೆ. ಇತ್ತ ಶಿಂಜೋ ಅಬೆ ಕೂಡ ಯಾವುದೋ ಧಾರ್ಮಿಕ ಗುಂಪಿಗೆ ಲಿಂಕ್ ಹೊಂದಿದ್ದು, ಅದು ಯಮಗಾಮಿ ಅಮ್ಮ ದೇಣಿಗೆ ಕೊಟ್ಟಿದ್ದ ಯೂನಿಫಿಕೇಶನ್ ಚರ್ಚ್ಗೆ ಅಂತ ನಂಬಲಾಗಿತ್ತು. ಹೀಗಾಗಿ ಅವ್ರನ್ನ ಹತ್ಯೆ ಮಾಡಿದೆ ಅಂತ ಯಮಗಾಮಿ ಹೇಳಿದ್ದಾನೆ. ತೆತ್ಸುಯ ಯಮಗಾಮಿ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಶಿಂಜೋ ಅಬೆ ಒಂದು ಚರ್ಚ್ ಜೊತೆ ಲಿಂಕ್ ಹೊಂದಿದ್ರು. ಆ ಚರ್ಚ್ಗೆ ಈ ಹಂತಕನ ಅಮ್ಮ ದುಡ್ಡೆಲ್ಲ ಕೊಟ್ಟುಬಿಟ್ಟು ಇವರು ಬಡವರಾದರು. ಸೊ ಸಿಟ್ಟಿ ಯಾರ ಮೇಲೆ? ಶಿಂಜೋ ಅಬೆ ಮೇಲೆ ಇವನಿಗೆ, ಅದಕ್ಕೆ ಹತ್ಯೆ ಮಾಡಿದೆ ಅಂತ. ಇನ್ನು ಈತನ ಕಥೆ ಕೇಳಿ ಅನೇಕರು ಸಿಂಪತಿ ಕೂಡ ತೋರಿಸಿದ್ದಾರೆ. ಈಗ ಜಪಾನಲ್ಲಿ ಬಂಧನದಲ್ಲಿರೋ ಯಮಗಾಮಿಗೆ ಕೇರ್ ಪ್ಯಾಕೇಜ್ಗಳನ್ನು ಕಳಿಸ್ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬರೆಯೋಕೆ ಶುರು ಮಾಡಿದ್ದಾರೆ. ಆತನಿಗೆ ಕೊಡೋ ಶಿಕ್ಷೆಯಲ್ಲೂ ಕೂಡ ಸ್ವಲ್ಪ ಕರುಣೆ ತೋರಿಸಿ ಅನ್ನೋ ಅರ್ಜಿಗೆ 7,000 ಜನ ಸೈನ್ ಕೂಡ ಮಾಡಿದ್ದಾರೆ. ಇನ್ನು 6.6 ಕೋಟಿ ವರ್ಷಗಳ ಹಿಂದೆ ಸಮುದ್ರದಲ್ಲಿದ್ದ ದೈತ್ಯಾಕಾರದ ಸಮುದ್ರ ಜೀವಿಯ ಪಳೆಯುಳಿಕೆಯನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಕ್ರೆಟೇಷಿಯಸ್ ಕಾಲದಲ್ಲಿ ಬದುಕಿದ್ದ ಈ ಜೀವಿಯ ಪಳೆಯುಳಿಕೆ ಮೊರಾಕೋನಲ್ಲಿ ಕಂಡುಬಂದಿದೆ. ಇದಕ್ಕೆ ಸಂಬಂಧಪಟ್ಟ ವರದಿಯನ್ನು ಕ್ರೆಟೇಷಿಯಸ್ ರಿಸರ್ಚ್ ಜರ್ನಲಲ್ಲಿ ಪ್ರಕಟಿಸಲಾಗಿದ್ದು, 40 ಅಡಿ ಉದ್ದ ಬೆಳೀತಾ ಇದ್ದ ಮೊಸೋಸಾರಸ್ ಅನ್ನೋ ಈ ಜೀವಿ ಸಮುದ್ರದ ಜೀವಿಗಳನ್ನು ಬೇಟೆಯಾಡಿ ಬದುಕ್ತಾ ಇತ್ತು, ಉಳಿದ ಸಮುದ್ರ ಜೀವಿಗಳನ್ನು ಬೇಟೆಯಾಡ್ತಾ ಇತ್ತು ಅಂತ ಅಂದಾಜು ಮಾಡಲಾಗಿದೆ. 4,000 ವರ್ಷಗಳ ಹಿಂದಿನ ಪ್ರಾಚೀನ ಬ್ರೀವರಿ ಅಂದರೆ ಈ ಮದ್ಯ ತಯಾರಿಸ್ತಾ ಇದ್ದಂತಹ ಸ್ಥಳವನ್ನು ಜರ್ಮನಿಯ ಸ್ಟೋನ್ ಹೆಂಜ್ನಲ್ಲಿ ಪತ್ತೆ ಹಚ್ಚಲಾಗಿದೆ. ಈಗ ಪತ್ತೆ ಹಚ್ಚಿರೋ ಈ ಸ್ಥಳ ಅಥವಾ ಈ ಕಂಪನಿ ಮಧ್ಯ ಜರ್ಮನಿಯ ಮೊದಲ ಮದ್ಯ ತಯಾರಿಕಾ ಘಟಕ ಬ್ರೂವರಿ ಆಗಿರಬಹುದು ಅಂತ ನಂಬಲಾಗಿದೆ. ಈ ಕುರಿತು ಕಳೆದ 5 ವರ್ಷಗಳಿಂದ ಈ ಸ್ಥಳದಲ್ಲಿ ಉತ್ಖನನ ಮಾಡ್ತಾ ಇದ್ರು. ಈಗಾಗಲೇ ಈ ಸ್ಥಳದಲ್ಲಿ 10,000ಕ್ಕೂ ಅಧಿಕ ರಿಸರ್ಚ್ಗಳನ್ನು ಕಂಡಕ್ಟ್ ಮಾಡಲಾಗಿದೆ. ಇದು ಮುಂದಿನ ದಿನಗಳಲ್ಲಿ ಅಂತ್ಯವಾಗುತ್ತೆ, ಮುಂದಿನ ಕೆಲ ತಿಂಗಳಲ್ಲಿ ಇದು ಮುಗಿಯುತ್ತೆ ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಏನೋ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ರೌಂಡ್ ಅಪ್ ಅಲ್ಲಿ ನೋಡ್ತಾ ಹೋಗೋಣ. ಚಂದ್ರನ ಮೇಲೆ ಮತ್ತೊಮ್ಮೆ ಗಗನಯಾತ್ರಿಗಳನ್ನ ಇಳಿಸೋ ಯೋಜನೆಯನ್ನು ನಾಸಾ ಹೊಂದಿದೆಯಲ್ಲ, ಈ ನಿಟ್ಟಿನಲ್ಲಿ ನಾಸಾ ಮುಂದಿನ ಸೋಮವಾರ ಫ್ಲೋರಿಡಾದಲ್ಲಿ ತನ್ನ ನೆಕ್ಸ್ಟ್ ಜನರೇಷನ್ ಮೆಗಾ ರಾಕೆಟ್ ಅನ್ನ ಲಾಂಚ್ ಮಾಡ್ತಾ ಇದೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ ಬ್ರಿಟನ್ಗೆ ಆಯ್ಕೆಯಾಗೋ ಹೊಸ ಪ್ರಧಾನಿಗೆ ಸ್ಕಾಟ್ಲೆಂಡ್ನ ಅರಮನೆಯಲ್ಲಿ ಪದಗ್ರಹಣ ಮಾಡೋಕೆ ರಾಣಿ ಎಲಿಜಬೆತ್ ತಯಾರಿ ನಡೆಸ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಇತ್ತ ಚೀನಾಗೆ ಪ್ರತೀಕಾರವಾಗಿ ಕೊರೋನಾ ನಿಯಮಗಳ ಕಾರಣವನ್ನು ಕೊಟ್ಟು ಅಮೆರಿಕ ಕೂಡ ಚೀನಾದ 26 ವಿಮಾನಗಳನ್ನು ಸಸ್ಪೆಂಡ್ ಮಾಡಿದೆ. ನ್ಯೂಜಿಲೆಂಡ್ನಲ್ಲಿ ಸೂಟ್ ಕೇಸ್ನಲ್ಲಿ ಪತ್ತೆಯಾಗಿದ್ದ 2 ಮಕ್ಕಳ ದೇಹಗಳ ಗುರುತನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆದರೆ ಕುಟುಂಬಗಳ ಮನವಿ ಮೇರೆಗೆ ಗುರುತನ್ನ ಬಹಿರಂಗಪಡಿಸಿಲ್ಲ. ಇನ್ನು ಉತ್ತರ ಕೊರಿಯಾಗೆ ಯಾರು ಹೋಗಕ್ಕೆ ಇಷ್ಟಪಡ್ತಾರೆ? ಅಯ್ಯೋ ಅಲ್ಲಿ ಹೋದ್ರೆ ಬಾರಿ ಜೀವಕ್ಕೆ ಅಪಾಯ ಅನ್ನೋ ರೀತಿಯಲ್ಲಿ ಜಗತ್ತು ಯೋಚನೆ ಮಾಡುತ್ತಲ್ಲ. ಪೋಪ್ ಫ್ರಾನ್ಸಿಸ್ ಏನ್ ಹೇಳಿದಾರೆ ಗೊತ್ತಾ? ನನಗೆ ಇನ್ವಿಟೇಷನ್ ಕೊಟ್ಟರೆ ಉತ್ತರ ಕೊರಿಯಾಗೆ ಹೋಗೋಕೆ ನಾನು ರೆಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಉಂಟಾಗಿರೋ ಪ್ರವಾಹದಿಂದ 40 ಲಕ್ಷ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಕೆಲ ಭಾಗಗಳಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅಂತ ವರದಿಯಾಗಿದೆ. ಇನ್ನು ಭಾರತ ಪಾಕ್ ಗಡಿಯಲ್ಲಿ ಪಾಕ್ ಸೇನೆಯವರು ಏನ್ ಮಾಡಿದಾರೆ ಗೊತ್ತಾ? ಇತ್ತೀಚೆಗೆ ಹತ್ಯೆಗೀಡಾದ ಪಂಜಾಬಿ ಗಾಯಕ ಸಿಧು ಮೂಸೇವಾಲರ ಸಾಂಗ್ ಹಾಕಿದ್ರು. ಇದಕ್ಕೆ ಭಾರತೀಯ ಯೋಧರು ಸ್ಟೆಪ್ಸ್ ಕೂಡ ಹಾಕಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.